ಹೆಚ್ಚುವರಿ ಡಿಸಿಎಂ ಸೃಷ್ಟಿ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಪದೇ ಪದೇ ಈ ವಿಷಯದಲ್ಲಿ ಪ್ರಸ್ತಾಪಗಳಾಗ್ತಾ ಇರುತ್ತೆ. ಒಂದು ಬಣ ಹೆಚ್ಚುವರಿ ಆಗಬೇಕು ಅಂತ, ಇನ್ನೊಂದು ಬಣ ಯಾಕೆ ಅದನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ. ಈ ಫೈಟ್ ಇಲ್ಲಿಗೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಡಿಸಿಎಂ ಕೂಗು ಬೆನ್ನಲ್ಲೇ ಬಣ ಸಂಘರ್ಷವೂ ಕೂಡ ತೀವ್ರವಾಗ್ತಾ ಇದೆ. ಹೆಚ್ಚುವರಿ ಡಿಸಿಎಂ ಕೂಗೆಬ್ಬಿಸಿದವರಿಗೆ ಡಿಕೆ ಬಣ ಈಗಾಗಲೇ ಕೌಂಟರ್ ಕೊಡ್ಲಿಕ್ಕೆ ಆರಂಭಿಸಿದೆ. ಡಿಕೆ ಶಿವಕುಮಾರ್ಗೆ ಡಿಸಿಎಂ ಸ್ಥಾನ ಬೇಡ, ಬಿಟ್ಕೊಟ್ಬಿಡಿ, ಜಾತಿಗೊಬ್ಬರಂತೆ ಡಿಸಿಎಂ ಆಗ್ಲಿ ಅಂತ ದಾಳವನ್ನು ಉರುಳಿಸಿದ್ದಾರೆ ಡಿಕೆಶಿ ಬಣದವರು. ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಜಾತಿವಾರು ಹೆಚ್ಚಾಗಿ ಕೊಡಬೇಕು ಡಿಸಿಎಂ ಹುದ್ದೆ ಅನ್ನುವಂಥದ್ದು. ಅಂದ್ರೆ ಹಿಂದೆ ಎಲೆಕ್ಷನ್ ಟೈಮ್ನಲ್ಲಿ ಇದು ಹೆಲ್ಪ್ ಆಗತ್ತೆ, ಸಮುದಾಯಗಳು ನಮ್ಮ ಪರವಾಗಿ ನಿಲ್ಲುತ್ತೆ ಅನ್ನೋ ಕಾರಣಕ್ಕೆ ಈ ಕೂಗಿತ್ತು. ಈಗ ಯಾವ ಎಲೆಕ್ಷನ್, ಈಗ ಯಾವ ಕಾರಣಕ್ಕಾಗಿ ಸಮುದಾಯಕ್ಕೊಂದರಂತೆ ಕೊಡಬೇಕು ಅನ್ನುವಂತಹ ಡಿಮಾಂಡ್ಗಳು ಬರ್ತಾ ಇದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಷ್ಟು ಬೇಕು ಡಿಸಿಎಂ ಸ್ಥಾನ ಅನ್ನೋದ್ರ ಬಗ್ಗೆ ಯಾರ ಕ್ಲಾರಿಟಿ ಇಲ್ಲ. ಬಟ್ ಎಲ್ಲರಿಗೂ ಕೂಡ ಕೊಡಬೇಕು ಅನ್ನುವಂತಹ ಡಿಮಾಂಡ್ ಮಾತ್ರ ಇದೆ. ಅನುಮೋದನೆ ಮಾಡ್ತೀವಿ ಅದಕ್ಕೆ. ಯಾಕಂದರೆ ನಮಗೆ ಪಕ್ಷದಲ್ಲಿ ಜಾಸ್ತಿ ಸೀಟ್ಗಳು ಬರಬೇಕಾಗಿರೋದ್ರಿಂದ ಎಲ್ಲ ಕಮ್ಯುನಿಟಿಯವ್ರಿಗೂ ಒಂದೊಂದು ಡಿಸಿಎಂ ಕೊಟ್ಟರೆ ಬಹುಶಃ ಮುಂದೆ ನಮ್ಗೆ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು. ನಾವೀಗಾಗಲೇ ಇದರಲ್ಲಿ ಹಿನ್ನಡೆ ಅನುಭವಿಸಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ. ಬಹುಶಃ ಇದರಿಂದ ನಮ್ಗೆ ಒಳ್ಳೇದಾಯ್ತದೆ ಪಕ್ಷಕ್ಕೆ ಅನ್ನೋದಾದರೆ ಮಾಡಲಿ, ಏನು ತೊಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾವು ಹೇಳ್ತೀವಿ, ಅವರು ಇವಾಗ ಬೇಡ ಉಪಮುಖ್ಯಮಂತ್ರಿ, ಬೇರೆಯವ್ರಿಗೆ ಯಾರಿಗಾರು ಅವಕಾಶ ಮಾಡಿಕೊಡ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆ ಯಾರಿಗಾರು ಅವಕಾಶ ಮಾಡಿಕೊಡ್ಲಿ. ಅವ್ರಿಗೇನು ಈಗ ಮೊದಲು ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿತ್ತು ಅಂತ ಗೊತ್ತಿಲ್ಲ. ಬಟ್ ಈಗ ಅನೇಕ ಜನ ಶಾಸಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾವ್ರೆ. ಇದರಿಂದ ನಮಗೆ ಮುಂದೆ ಒಳ್ಳೇದಾಯ್ತದೆ, ನಾವು 160 ಸೀಟ್ ಗೆಲ್ಬೋದು MLA ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾವ್ರೆ. ಅದು ಒಳ್ಳೇದಾಗೋದಾದ್ರೆ ತಪ್ಪೇನದಲ್ಲಿ ಮಾಡಲಿ. ಅಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಪ್ರಿಪೇರ್ ಆಗಿ ಇಲ್ಲಿ ರಿಸೈನ್ ಮಾಡಿ ಅಂತ ಹೇಳ್ತೀರಾ ಅಥವಾ ಡಿಸಿಎಂ? ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಉಪಚುನಾವಣೆಗಳಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ. ಯಾಕೆಂದರೆ ನೀವು ರಿಸೈನ್ ಮಾಡಿ ಅಂತ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿಸಿಎಂ? ರಿಸೈನ್ ಅಂತಲ್ಲ, ಇಷ್ಟೊಂದು ಜನ ಉಪಮುಖ್ಯಮಂತ್ರಿ ಆದಮೇಲೆ ಅವರೇನೋ ಅದರಲ್ಲಿ ಇರ್ತಕ್ಕಂಥದ್ದು ಅರ್ಥ ಇಲ್ಲ. ಬೇರೆ ಒಕ್ಕಲಿಗರಿಗೆ ಯಾರಿಗಾರ ಅವ್ರ ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನೀವೆಲ್ಲ ನಾವು ನ್ಯೂಸ್ ಹಾಕ್ತಿರಲ್ಲ, ಏನಾರು ಹೇಳಿದ್ರೆ ಅದು ಪಾಪ ಖುಷಿ ಪಡೋರು ನಾನು ಬೇಡ ಅಂತ ಹೇಳೋಕ್ಕಾಗ್ತದ? ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ. ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರೆ ಭೇಟಿ ಮಾಡಿ, ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿ. 3 ಡಿಸಿಎಂ ಆಗಲೇಬೇಕು. ಅದಕ್ಕೆ ನಾನೇನು ಮಾಡಬೇಕು? ಆ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನಾರ ಕೇಳ್ರಿ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ. ತಾವು ಆಕಾಂಕ್ಷಿನ ಡಿಸಿಎಂ ಇಲ್ಲ, ನಾನು ಕೇಳಿಲ್ಲ. ಈ ಬಾರಿ ಅಹಿಂದ ಮತಗಳು ಹೆಚ್ಚು. ಅವರ ಅಭಿಪ್ರಾಯ. ತಮ್ಮ ಅಭಿಪ್ರಾಯ ಸರ್ ಮಾಡೋದು ಸೂಕ್ತ ಅಲ್ವಾ ಸರ್ ಈ ಒಂದು ಸಿಚುವೇಶನ್ ಅಲ್ಲಿ? ಹೈಕಮಾಂಡ್ಗೆ ಬಿಟ್ಟಿದ್ದು. ಇಂಥ ಸಂದರ್ಭದಲ್ಲಿ ನಾನು ಗೊಂದಲ ಮಾಡೋಕ್ಕೆ ತಯಾರಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ತೀರ್ಮಾನ, ಅದಕ್ಕೆ ಬದ್ಧವಾಗಿ ಕೆಲಸ ಮಾಡೋಣ.